ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ದುಬೈ ಅಂದ್ರೆ ನಮ್ಮೆಲ್ಲರ ಕಣ್ಮುಂದೆ ಬರೋದು ಏನು? ಮುಗಿಲೆತ್ತರದ ಗಗನಚುಂಬಿ ಕಟ್ಟಡಗಳು, ಬ್ರಿಜ್ ಖಲೀಫಾ, ಚಿನ್ನದ ಅಂಗಡಿಗಳು, ಕಂತೆ ಕಂತೆ ಹಣ ಮತ್ತು ಐಷಾರಾಮಿ ಜೀವನ. ನಮ್ಮೂರಿನಿಂದ ಯಾರಾದ್ರೂ ದುಬೈಗೆ ಹೋದ್ರೆ ಅಬ್ಬಾ ಅವರು ಲೈಫ್ ನಲ್ಲಿ ಸೆಟ್ ಆಗ್ಬಿಟ್ರು, ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ಆ ಹೊರಗಿನಿಂದ ಒಳೆಯುವಂತಹ ಬೃಹತ್ ಗಾಜಿನ ಕಟ್ಟಡಗಳ ಹಿಂದೆ ಇವತ್ತು ಲಕ್ಷಾಂತರ ಭಾರತೀಯರು, ವಲಸೆ ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕಾಗಿ ಗತಿಯಿಲ್ಲದೆ ರೂಮಿನೊಳಗೆ ಕುಳಿತು ಕಣ್ಣೀರ್ ಹಾಕ್ತಾ ಇದ್ದಾರೆ ಎನ್ನುವಂತಹ ಆಘಾತಕಾರಿ ಸತ್ಯ ನಿಮಗೆ ಗೊತ್ತಿದ್ಯಾ? ಹೌದು, ಊರಿನಲ್ಲಿರುವ ಹೆಂಡತಿ ಮಕ್ಕಳನ್ನ ಬಿಟ್ಟು ಸಾಲ ಸೋಲ ಮಾಡಿ ದುಬೈಗೆ ಹೋಗಿ ಬೆವರು ಸುರಿಸ್ತಾ ಇದ್ದಂತಹ ಕಾರ್ಮಿಕರ ಬದುಕು ಈಗ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದಕ್ಕೆ ಕಾರಣ ದುಬೈ ಎಲ್ಲ ಬದಲಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಭೀಕರ ಯುದ್ಧ. ಆ ಯುದ್ಧದ ಕಿಚ್ಚು ದುಬೈನ ಆರ್ಥಿಕತೆಯನ್ನೇ ಸುಟ್ಟು ಭಸ್ಮ ಮಾಡಿದೆ. ಅಷ್ಟಕ್ಕೂ ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೂ ದುಬೈನಲ್ಲಿ ಕೆಲಸ ಮಾಡ್ತಿರುವಂತಹ ನಮ್ಮ ಕಾರ್ಮಿಕರಿಗೂ ಇರುವಂತಹ ಆ ಕರಾಳ ಕನೆಕ್ಷನ್ ಆದ್ರೂ ಏನು? ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಂತಹ ಒಂದು ಖಡಕ್ ನಿರ್ಧಾರ ದುಬೈ ಉದ್ಯಮಿಗಳಲ್ಲಿ ನಡುಕ ಹುಟ್ಟಿಸಿರೋದಾದ್ರೂ ಯಾಕೆ? ಮಾಂಸ ತಿನ್ನೋದನ್ನೇ ಬಿಟ್ಟೆ ಕೇವಲ ಅನ್ನ ಬೇಳೆಯನ್ನ ಮಾತ್ರ ತಿಂದು ಬದುಕ್ತಾ ಇದ್ದೀವಿ ಅಂತ ಕಣ್ಣೀರು ಹಾಕ್ತಾ ಇರುವ ಆ ಕಾರ್ಮಿಕರ ಕರುಣಾಜನಕ ಕಥೆ ಏನು? ಸಂಬಳವಿಲ್ಲದೆ ಊರಿಗೂ ಬರಲಾರದೆ ತ್ರಿಶಂಕು ಸ್ಥಿತಿಯಲ್ಲಿರುವ ಭಾರತೀಯರ ಭವಿಷ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ಬಿಚ್ಚಿಡದಂತಹ ಆ ಸ್ಫೋಟಕ ರಹಸ್ಯವನ್ನ ಬಿಚ್ಚಿಡ್ತೀವಿ. ಈ ಮಾಹಿತಿಯನ್ನ ದುಬೈನಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗರ, ಭಾರತೀಯನ ಕಷ್ಟವನ್ನ ಅರ್ಥ ಮಾಡಿಕೊಳ್ಳಲು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ದುಬೈನಲ್ಲಿ ಕಷ್ಟಪಡ್ತಿರುವಂತಹ ಭಾರತೀಯರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದ ಸರ್ಕಾರ ಬೇಗ ಅವರನ್ನ ವಾಪಸ್ ಭಾರತಕ್ಕೆ ಕರೆತರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಯುಎಇ ಮತ್ತು ಅದರ ಹೃದಯ ಭಾಗವಾಗಿರುವಂತಹ ದುಬೈ ಭೌಗೋಳಿಕವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಜಿದ್ದಿಗೆ ಅಕ್ಷರಶಃ ಸ್ಯಾಂಡ್ವಿಚ್ ಆಗಿದೆ. ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ಮೇಲಿನ ಸೇಡಿನ ದಾಳಿಯ ಭಾಗವಾಗಿ ಇರಾನ್ ಬರೋಬ್ಬರಿ 2500ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನ ಹಾರಿಸಿತ್ತು. ಆ ಕ್ಷಿಪಣಿಗಳನ್ನ ದುಬೈ ಆಕಾಶದಲ್ಲಿ ತಡೆದು ನಾಶ ಮಾಡಲಾಯಿತು. ನೇರವಾದ ಬಾಂಬ್ ದಾಳಿಯಿಂದ ದುಬೈ ಪಾರಾಗಿದ್ರು ಕೂಡ ಆಕಾಶದಲ್ಲಿ ಕ್ಷಿಪಣಿಗಳು ಬಡಿದುಕೊಂಡು ಅದರ ಭಾರಿ ಅವಶೇಷಗಳು ದುಬೈನ ರಸ್ತೆಗಳ ಮೇಲೆ, ಕಟ್ಟಡಗಳ ಮೇಲೆ ಬಿದ್ದಿದ್ವು. ಅತ್ಯಂತ ದುರಂತದ ಸಂಗತಿ ಏನಂತಂದ್ರೆ, ಆ ಅವಶೇಷಗಳು ಬಡಿದು ಬರೋಬ್ಬರಿ 10 ಜನ ಅಮಾಯಕರು, ವಿದೇಶಿ ಕಾರ್ಮಿಕರು ದುರಂತದಲ್ಲಿ ಬಲಿಯಾಗಿದ್ದಾರೆ. ಯಾವಾಗ ದುಬೈ ಆಕಾಶದಲ್ಲಿ ಕ್ಷಿಪಣಿಗಳು ಹಾರಾಡಲು ಶುರುವಾಯಿತು, ಇಡೀ ಪ್ರಪಂಚವೇ ದುಬೈನತ್ತ ಮುಖ ಮಾಡೋದನ್ನ ನಿಲ್ಲಿಸಿಬಿಡ್ತು. ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದ್ದ ದುಬೈ ಈಗ ಸಂಪೂರ್ಣವಾಗಿ ಕಳೆಗುಂದಿದೆ. ಜಗತ್ತಿನ ಅತಿ ಬ್ಯುಸಿ ಏರ್ಪೋರ್ಟ್ ಗಳಲ್ಲಿ ಒಂದಾದಂತಹ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದು ಅಕ್ಷರಶಃ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರು ಟಿಕೆಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 5 ಸ್ಟಾರ್ ಹೋಟೆಲ್ಗಳು ಬಣಗುಡ್ತಾ ಇವೆ. ದೊಡ್ಡ ದೊಡ್ಡ ಆರ್ಟ್ ಫೇರ್ ಗಳು, ಇವೆಂಟ್ ಗಳು ಕ್ಯಾನ್ಸಲ್ ಆಗಿವೆ. ಟರ್ಮಿನಲ್ ಗಳಲ್ಲಿರುವಂತಹ ರೆಸ್ಟೋರೆಂಟ್ ಗಳು, ಕಾಫಿ ಶಾಪ್ ಬಾಗಿಲು ಮುಚ್ಚಿವೆ. ಪ್ರವಾಸೋದ್ಯಮ ಮತ್ತು ಆತಿಥ್ಯ ವಲಯ ಸಂಪೂರ್ಣವಾಗಿ ನೆಲಕಚ್ಚಿದೆ. ದುಬೈಗೆ ಬರ್ತಾ ಇದ್ದಂತಹ 50% 80% ಆದಾಯ ಈಗ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ದುಬೈಗೆ ಈ ಯುದ್ಧದಿಂದಾಗಿ ಆರ್ಥಿಕ ಹೊಡೆತ ಎಂಥದ್ದು ಗೊತ್ತಾ? ಬರೋಬ್ಬರಿ $200 ಬಿಲಿಯನ್ ಭಾರಿ ನಷ್ಟ ಆಗುವ ಭೀತಿ ಕೂಡ ಎದುರಾಗಿದೆ. ದುಬೈನ ಷೇರು ಮಾರುಕಟ್ಟೆಯಂತೂ ಬರೋಬ್ಬರಿ $120 ಬಿಲಿಯನ್ ಹಣ ಹೊರಗೆ ಹೋಗಿದೆ. ಇದೆಲ್ಲದರ ನಡುವೆ ಬೆಂಕಿಗೆ ತುಪ್ಪ ಸುರಿದಂತೆ ಕೆಲಸ ಮಾಡಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ ಒಂದು ಸ್ಟೇಟ್ಮೆಂಟ್. ಕಳೆದ ವಾರವಷ್ಟೇ ಅಮೆರಿಕ ಮತ್ತು ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಳ್ತಾ ಇವೆ ಅಂತ ಜಗತ್ತು ಭಾವಿಸಿತ್ತು. ಆದ್ರೆ ಮೀಟಿಂಗ್ ಫೇಲ್ ಆಯಿತು. ಅದರ ಬೆನ್ನಲ್ಲೇ ಟ್ರಂಪ್ ಇರಾನ್ ಬಂದರುಗಳ ಮೇಲೆ ಕಟ್ಟುನಿಟ್ಟಿನ ನೌಕಾ ದಿಗ್ಬಂಧನವನ್ನ ವಿಧಿಸಿದೆ. ಈ ಘೋಷಣೆಯಿಂದಾಗಿ ದುಬೈನ ಉದ್ಯಮಿಗಳಿಗೆ ಅಕ್ಷರಶಃ ನಡುಕ ಶುರುವಾಯಿತು. ಲಾಜಿಸ್ಟಿಕ್ಸ್, ವಿಮಾನಯಾನ ಮತ್ತು ಇನ್ಶೂರೆನ್ಸ್ ವೆಚ್ಚಗಳು ರಾಕೆಟ್ ವೇಗದಲ್ಲಿ ಗಗನಕ್ಕೇರಿದ್ವು. ಕಂಪನಿಗಳ ಮಾಲೀಕರು ಎಚ್ಚೆತ್ತುಕೊಂಡು ತಮ್ಮ ನಷ್ಟವನ್ನ ಸರಿದೂಗಿಸಲು ನೇರವಾಗಿ ಕೈ ಹಾಕಿದ್ದೆ ಬಡ ಕಾರ್ಮಿಕರ ಹೊಟ್ಟೆಯ ಮೇಲೆ. ಸ್ನೇಹಿತರೆ, ದುಬೈನ ಜನಸಂಖ್ಯೆ ನೋಡೋದಾದ್ರೆ ಅಲ್ಲಿ ಬರೋಬ್ಬರಿ 8.7 ಮಿಲಿಯನ್ ಅಂದ್ರೆ 87 ಲಕ್ಷ ವಲಸೆ ಕಾರ್ಮಿಕರಿದ್ದಾರೆ. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 80% ಜನ ಹೊರಗಿನಿಂದ ಬಂದವರೇ ಆಗಿದ್ದಾರೆ. ಅತಿ ಹೆಚ್ಚು ವಿದೇಶಿ ಕಾರ್ಮಿಕರಿಗೆ ಆಶ್ರಯ ನೀಡಿದ ದೇಶವಿದು. ಆದ್ರೆ ಇಂದು ಆ ಕಾರ್ಮಿಕರ ಬದುಕು ಅಕ್ಷರಶಃ ನರಕವಾಗ್ಬಿಟ್ಟಿದೆ. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಫಿಲಿಪೈನ್ಸ್ ನ 32 ವರ್ಷದ ಮಾರ್ಜೋರಿ ಎನ್ನುವಂತಹ ಮಹಿಳೆಯ ಕಣ್ಣೀರ ಕಥೆಯನ್ನ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಮಾರ್ಜೋರಿ ದುಬೈನ ಒಂದು ಮಾಲ್ ನಲ್ಲಿ ಬಟನ್ ಗಳನ್ನ ಮಾರಾಟ ಮಾಡ್ತಾ ಇರುವ ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ ಯುದ್ಧ ಶುರುವಾಯಿತು, ಮಾಲ್ಗೆ ಬರುವ ಗ್ರಾಹಕರ ಸಂಖ್ಯೆ ನಿಂತು ಹೋಯಿತು. ತಕ್ಷಣ ಕಂಪನಿಯಲ್ಲಿರುವ ಆಕೆಯನ್ನ ರಜೆ ಮೇಲೆ ಕಳುಹಿಸಲಾಯಿತು. ಜೂನ್ ತಿಂಗಳವರೆಗೆ ಸಂಬಳವಿಲ್ಲದೆ ರಜೆ ಅಂತ ಬೋರ್ಡ್ ಹಾಕಿದ್ರು. ಆಕೆ ಕಣ್ಣೀರು ಹಾಕುತ್ತಾ ಹೇಳ್ತಾಳೆ, ನಮ್ಮನ್ನ ವಾಪಸ್ ನಮ್ಮ ದೇಶಕ್ಕೆ ಕಳುಹಿಸಿ ಬಿಡುತ್ತೀರಾ ಎನ್ನುವಂತಹ ಭಯ ಕಾಡ್ತಾ ಇದೆ. ಗಂಡ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕೊಡುವಂತಹ ಹಣ ಊರಿನಲ್ಲಿ ನಮ್ಮ ಮಗುವಿಗೆ ಮತ್ತು ಕುಟುಂಬಕ್ಕೆ ಕಳುಹಿಸಬೇಕು. ಅದಕ್ಕಾಗಿಯೇ ದುಡ್ಡು ಉಳಿಸಲು ನಾವಿಬ್ರು ದಿನಕ್ಕೆ ಕೇವಲ 1 ಹೊತ್ತು ಮಾತ್ರ ಊಟವನ್ನ ಮಾಡ್ತಾ ಇದ್ದೇವೆ. ಈ ಮಾತನ್ನ ಕೇಳಿದ್ರೆ ದುಬೈನಲ್ಲಿ ನಮ್ಮವರು ಅನುಭವಿಸ್ತಾ ಇರುವಂತಹ ಆಂತರಿಕ ನೋವು ಎಂಥದ್ದು ಅಂತ ಅರ್ಥವಾಗುತ್ತೆ. ಇನ್ನೊಂದು ಕಥೆ ಶ್ರೀಲಂಕಾದ 45 ವರ್ಷದ ಕೂಲಿ ಕಾರ್ಮಿಕ ಮೊಹಮ್ಮದ್ ಫೈಸಲ್ ನದ್ದು. ಯುದ್ಧದ ಕಾರಣ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳು ಬರ್ತಾ ಇಲ್ಲ ಅಂತ ಆತನನ್ನ ಲೇವ್ ಮೇಲೆ ಹಾಕಿದ್ದಾರಂತೆ. ತಿಂಗಳಿಗೆ
600 ದಿರಂ ಸಂಬಳ ಇರ್ತಾ ಇತ್ತು. ಆದ್ರೆ ಓವರ್ ಟೈಮ್ ಕೆಲಸವಿಲ್ಲ. ಆತ ಭಾವುಕವಾಗಿ ಹೇಳ್ತಾನೆ, ಊರಿನಲ್ಲಿರುವಂತಹ ಹೆಂಡತಿ, 2 ಮಕ್ಕಳು ಮತ್ತು ಅತ್ತೆ ಮಾವರಿಗೆ ಹಣವನ್ನು ಕಳಿಸಬೇಕು. ಅದಕ್ಕಾಗಿ ನಾನು ದುಬೈನಲ್ಲಿ ಮಾಂಸ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ. ಕೇವಲ ಅನ್ನ ಮತ್ತು ಬೇಳೆ ತಿಂದು ಬದುಕ್ತಾ ಇದ್ದೀನಿ. ನಾನು ಇಲ್ಲಿ ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಹಣ ಹೋಗ್ಬೇಕು. ಇದು ಕೇವಲ ಫೈಸಲ್ ಅಥವಾ ಮುರ್ಜೋರಿ ಅವರ ಕಥೆಯಲ್ಲ. ದುಬೈನಲ್ಲಿರುವಂತಹ ಲಕ್ಷಾಂತರ ಭಾರತೀಯ, ಶ್ರೀಲಂಕಾ ಮತ್ತು ಫಿಲಿಪೈನ್ಸ್ ಕಾರ್ಮಿಕರ ದಿನನಿತ್ಯದ ನರಕ ಯಾತನೆಯಾಗಿದೆ. ಸ್ನೇಹಿತರೆ, ಗಲ್ಫ್ ರಾಷ್ಟ್ರಗಳಲ್ಲಿ ಬರೋಬ್ಬರಿ 90 ಲಕ್ಷ ಭಾರತೀಯರು ವಾಸವಾಗಿದ್ದಾರೆ. ದುಬೈ ಬಹಳ ಸೇಫ್ ಜಾಗ ಎನ್ನುವ ಭ್ರಮೆ ಈಗ ಒಡೆದು ಹೋಗಿದೆ. ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡುವ ಅನೇಕ ಭಾರತೀಯರಿಗೆ ಸಂಬಳವೇ ಬಂದಿಲ್ಲ. ವೀಸಾ ಅವಧಿ ಮುಗಿಯೋದಕ್ಕೆ ಬಂದಿದೆ, ಆದ್ರೆ ಕಂಪನಿಗಳು ವೀಸಾ ರಿನ್ಯೂವಲ್ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ದುಬೈ ಸರ್ಕಾರ ಮತ್ತು ಕಂಪನಿಗಳು ಮಾಡ್ತಾ ಇರೋದೇನ್ ಗೊತ್ತಾ? ಜನವರಿ ತಿಂಗಳಲ್ಲಿ ಅಲ್ಲಿನ ಪ್ರವಾಸೋದ್ಯಮ ಸಚಿವ, ನಮಗೆ ಟೂರಿಸಂ ನಿಂದ $79 ಬಿಲಿಯನ್ ಆದಾಯ ಬಂದಿದೆ, ಇದು ನಮ್ಮ ಜಿಡಿಪಿಯ 18% ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ಈಗ ಸರ್ಕಾರ ಕೇವಲ 2 ರಿಲೀಫ್ ಪ್ಯಾಕ್ ಅನ್ನು ಕೊಟ್ಟಿದೆ. ಶೇಖ್ ಹದಾನ್ ಅವರು $1 ಬಿಲಿಯನ್ ದಿರ್ಹಂ ಸಿಮುಲಸ್ ಪ್ಯಾಕೇಜ್ ಅನ್ನು ಘೋಷಿಸಿದ್ದಾರೆ. ವೀಸಾ ಮುಗಿಯುವವರೆಗೆ 6 ತಿಂಗಳ ವೀಸಾ ಕ್ಷಮಾದಾನ ನೀಡಿದ್ದಾರೆ. ಆದ್ರೆ ದಿನಗೂಲಿ ನಂಬಿ ಬದುಕ್ತಾ ಇದ್ದಂತಹ ಬಡ ಕಾರ್ಮಿಕನ ಕೈಗೆ ನೇರವಾಗಿ ₹1 ಹಣದ ಪರಿಹಾರ ಕೂಡ ಸಿಕ್ಕಿಲ್ಲ. ಈ ಬಗ್ಗೆ ಹ್ಯೂಮನ್ ರೈಟ್ಸ್ ವಾಚ್ ಕಟ್ಟುನಿಟ್ಟಾಗಿ ಟೀಕಿಸಿದೆ. ಕಂಪನಿಗಳು ಯುದ್ಧದ ನೆಪದಲ್ಲಿ ಹೇಳಿ ಸಂಪೂರ್ಣ ಆರ್ಥಿಕ ಹೊರೆಯನ್ನ ಕಾರ್ಮಿಕರ ಮೇಲೆ ಹಾಕಬಾರದು, ಕಾಂಟ್ರಾಕ್ಟ್ ಪ್ರಕಾರ ಅವರ ಸಂಬಳ ನೀಡಲೇಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಹೋಟೆಲ್ ಉದ್ಯಮ ಸ್ತಬ್ಧವಾಗಿರೋದ್ರಿಂದ ಕಂಪನಿಗಳು ಸಂಬಳ ಕಟ್ ಮಾಡ್ತಾ ಇವೆ, ಕೆಲಸದಿಂದ ವಜಾ ಮಾಡ್ತಾ ಇವೆ. ಕಾರ್ಮಿಕರು ಈಗ ಅಕ್ಷರಶಃ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಕೆಲಸವೂ ಇಲ್ಲ, ಸಂಬಳವೂ ಇಲ್ಲ. ಸರಿಯಾಗಿ ಊರಿಗೆ ವಾಪಸ್ ಹೋಗೋಣ ಅಂತಂದ್ರೆ ಯುದ್ಧದ ಟೆನ್ಷನ್ ಇಂದ ವಿಮಾನ ದರಗಳು 3 ಪಟ್ಟು ಹೆಚ್ಚಾಗಿವೆ. ಟಿಕೆಟ್ ಕೊಳ್ಳಲು ಕೈಯಲ್ಲಿ ಕಾಸಿಲ್ಲ. ಭಾರತೀಯ ಎಂಬೆಸಿಗಳ ಮೊರೆ ಹೋಗ್ತಾ ಇದ್ದಾರೆ, ಸಹಾಯಕ್ಕಾಗಿ ಬೇಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಹೇಳೋದಾದ್ರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಜಿದ್ದಾಜಿದ್ದಿ ಕನಸಿನ ಸಿಟಿ ದುಬೈಯನ್ನ ಮರುಭೂಮಿಯ ಕಣ್ಣೀರಿನ ಕಡಲಾಗಿ ಬದಲಾಯಿಸಿದೆ. ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ನಿಲುವು ಭವಿಷ್ಯದಲ್ಲಿ ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನಮ್ಮ ಕುಟುಂಬದ ಉದ್ಧಾರಕ್ಕಾಗಿ, ತಂಗಿಯ ಮದುವೆಗಾಗಿ, ಮನೆ ಕಟ್ಟಲು ಮಾಡಿದ ಸಾಲ ತೀರಿಸಲು ಸಾವಿರಾರು ಮೈಲಿ ದೂರ ಹೋಗಿ ಬೆವರು ಸುರಿಸ್ತಾ ಇದ್ದಂತಹ ನಮ್ಮ ಭಾರತೀಯ ಕಾರ್ಮಿಕರ ಭವಿಷ್ಯ ಈಗ ಅತಂತ್ರವಾಗಿದೆ. ಒಂದ್ ವೇಳೆ ಯುದ್ಧ ಇದೇ ರೀತಿ ಲಾಂಗ್ ಟರ್ಮ್ ಮುಂದುವರೆದ್ರೆ ದುಬೈನಲ್ಲಿರುವಂತಹ ಲಕ್ಷಾಂತರ ಕಾರ್ಮಿಕರು ಬೀದಿಗೆ ಬೀಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ನಿಮ್ಗೇನನ್ಸುತ್ತೆ? ಬೇರೆ 2 ದೇಶಗಳ ನಡುವಿನ ರಾಜಕೀಯ ಯುದ್ಧದಿಂದಾಗಿ ಬಡ ವಲಸೆ ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡ್ತಿರುವ ಈ ಪರಿಸ್ಥಿತಿ ನಿಜಕ್ಕೂ ಹೃದಯ ವಿದ್ರಾವಕ ಅಲ್ವಾ? ಕಂಪನಿಗಳು ನಷ್ಟದ ನೆಪವನ್ನ ಒಡ್ಡಿ ಕಾರ್ಮಿಕರ ಸಂಬಳ ಕಟ್ ಮಾಡ್ತಾ ಇರೋದು, ಅವರನ್ನ ಕೆಲಸದಿಂದ ತೆಗಿತಾ ಇರುವುದು ಮಾನವೀಯತೆಗೆ ಮಾಡಿದ ಅತಿ ದೊಡ್ಡ ದ್ರೋಹ ಅಲ್ವಾ? ಈ ಬಿಕ್ಕಟ್ಟಿನ ಸಮಯದಲ್ಲಿ ಸಂಕಷ್ಟದಲ್ಲಿರುವಂತಹ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಭಾರತ ಸರ್ಕಾರ ತಕ್ಷಣವೇ ವಿಮಾನಗಳ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ, ಪ್ರಾಮಾಣಿಕ ಮತ್ತು ಕಳಕಳಿಯ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ದುಬೈನಲ್ಲಿರುವಂತಹ ನಮ್ಮವರ ಕಣ್ಣೀರ ಕಥೆ ಮತ್ತು ಈ ಯುದ್ಧದ ಕರಾಳ ವಾಸ್ತವವನ್ನ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೇ ಶೇರ್ ಮಾಡಿ. ಇದೇ ರೀತಿ ಭಾರತೀಯ ವಿದ್ಯಮಾನಗಳು, ಆರ್ಥಿಕತೆ ಮತ್ತು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಗಳ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.